ಜಾಲವನ್ನು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಪ್ಯಾನ್ ಇಂಡಿಯಾ ಅಂದ್ರೆ ಇಡೀ ದೇಶದಲ್ಲಿ ನಡೀತಾ ಇದೆ ಈ ವಂಚನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿದ್ರಿ ನೀವು, ಸಂಬಳ ಜಮಾ ಆಗುತ್ತೆ, ಟ್ರೈನಿಂಗ್ ಪೀರಿಯಡ್ ಅಂತ 2ರಿಂದ 3 ತಿಂಗಳು ಇಟ್ಕೊಂಡು ರಾಂಚಿಯಲ್ಲಿ ಸ್ಯಾಲ್ರಿನೂ ಆಗ್ತಾರೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, 32,000 ರೂಪಾಯಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಆರಂಭದಲ್ಲೇ. ಸೊ ಯಾರೇ ಆದರೂ ಏನು ಅನ್ಕೊಳ್ತಾರೆ, ಜಾಬ್ ಆಗಿಬಿಡ್ತು ನನಗೆ ಅಂತ ಅನ್ಕೊಳ್ತಾರೆ. ಬಟ್ ಅದು ಜಾಬ್ ಅಲ್ಲ, ಇವರೇ ಸ್ಯಾಲ್ರಿಯನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ, ಈ ವಂಚಕರೇ ಸ್ಯಾಲ್ರಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾಕಂತಂದ್ರೆ ನಂಬಿಕೆ ಗಳಿಸುವಂತ ಉದ್ದೇಶಕ್ಕೋಸ್ಕರ. ನೀವು ನಂಬ್ತೀರಿ, ಆಯ್ತು ನನಗೆ ಕೆಲಸ ಅಂತ. ಆ ನಂತರ ಏನು ಮಾತುಕತೆ ಆಗಿತ್ತು, 30 ಲಕ್ಷನೋ 40 ಲಕ್ಷನೋ 20 ಲಕ್ಷನೋ ಎಷ್ಟು ಮಾತುಕತೆ ಆಗಿತ್ತು, ಆ ದುಡ್ಡನ್ನು ನೀವು ಅವ್ರಿಗೆ ಕೊಡ್ತೀರಿ. ನಕಲಿ ಜಾಬ್ ಇದು ಅಂತ ಟ್ರೈನಿಂಗ್ ಹುಡುಗರಿಗೆ ಗೊತ್ತೇ ಆಗಲ್ಲ ಪಾಪ. ಜೊತೆಗೆ ಹೇಳ್ತಾರೆ, ನಿಮ್ಮ ತರನೇ ಬೇರೆ ಯಾರಾದರೂ ಆಸಕ್ತರಿದ್ರೆ ಅವರನ್ನು ಕೂಡ ನಾವು ಅವರಿಗೂ ಕೆಲಸ ಕೊಡ್ತೀವಿ ದುಡ್ಡು ಕೊಟ್ರೆ ಅಂತ. ಎಲ್ಲರಿಂದ ಕೋಟಿ ಕೋಟಿ ಹಣ ಸಂಗ್ರಹಿಸಿದೆ ಈ ಗ್ಯಾಂಗು. ಟ್ರೈನಿಂಗ್ ಬಳಿಕ 3-4 ತಿಂಗಳು ಸಂಬಳ ಹಾಕಿ, ನೀವು ಕರ್ನಾಟಕದವರಲ್ಲ, ನಿಂಗೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಕೊಟ್ಟಿದೀವಪ್ಪ, ಕರ್ನಾಟಕಕ್ಕೆ ಹೋಗ್ಬಿಡು ಅಂತ ಕಳಿಸ್ತಾರೆ. ಯಾರಿಗಾದ್ರೂ ತವರು ರಾಜ್ಯಕ್ಕೆ ಟ್ರಾನ್ಸ್ಫರ್ ಸಿಕ್ತು ಅಂತಂದ್ರೆ ಖುಷಿಯಾಗಿ ಆಗತ್ತೆ. ಬಂದಾಗ ಗೊತ್ತಾಗತ್ತೆ ಟ್ರಾನ್ಸ್ಫರ್ ಅಲ್ಲ ಸಿಕ್ಕಿರೋದು, ಕಲರ್ ಕಾಗೆ ಹಾರಿಸಿರೋದು, ಟೋಪಿ ಹಾಕಿ ಕಲಿಸಿರೋದು ನನಗೆ ಅನ್ನೋದು ಕರ್ನಾಟಕಕ್ಕೆ ಬಂದ ನಂತರ ಗೊತ್ತಾಗತ್ತೆ. ನಮ್ಮ ಜೊತೆಗಿದ್ದಾರೆ, ಅವ್ರಿಗೆ ಮಾತನಾಡ್ತೀನಿ. ಯಾವ ರೀತಿಯಾಗಿ ಇದು ಒಂದು ಈ ಜಾಲ ಇದೆ, ಯಾವ ರೀತಿ ಇದು ವರ್ಕ್ ಆಗ್ತಾ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ ಈ ಜಾಲ? ಸರ್, ನಮಗೆ ಫೆಬ್ರವರಿ 2023ರಲ್ಲಿ ನಮಗೆ ರಾಂಚಿ ಕರ್ಕೊಂಡು ಹೋಗ್ತಾರೆ ಸರ್. ರಾಂಚಿ ಕರ್ಕೊಂಡು ಹೋಗಿ ನಿಮಗೆ ಮೆಡಿಕಲ್ ಮಾಡಿಸ್ತೀನಿ ಅಂತ ಇದರಲ್ಲಿ ಇದು ರೈಲ್ವೆ ಇಲಾಖೆ ಇದು ಐತೆ ಸರ್, DRM ಆಫೀಸಲ್ಲಿ ಪಕ್ಕದಲ್ಲೇ ರೈಲ್ವೆ ಇದು ಐತೆ ಸರ್, ಆಸ್ಪತ್ರೆ ಐತೆ. ಆಸ್ಪತ್ರೆಯಲ್ಲಿ ನಮಗೆ ಮೆಡಿಕಲ್ ಮಾಡ್ತಾರೆ ಸರ್. ಫಸ್ಟು ಮೆಡಿಕಲ್ ಮಾಡಿದ್ಮೇಲೆ ನಂತರ ಆಯಿತು ನೀವು ಹೋಗ್ರಿ, ನಿಮ್ಮ ಆರ್ಡ್ರ್ ಮನೆಗೆ ಬರ್ತದೆ ಅಂತ ಹೇಳ್ತಾರೆ. ಆರ್ಡ್ರ್ ಮನೆಗೆ ಬರ್ತದೆ ಸರ್. ಆರ್ಡ್ರಿಗೆ ಅಟೆಸ್ಟೆಡ್ ಆಗಿ AC ಅವರು ಮತ್ತು 3 ಗೆಸ್ಟೆಡ್ ಆಫೀಸರ್ಗಳು ಎಲ್ಲರೂ ಸೈನ್ ಮಾಡಿಕೊಡ್ತಾರೆ. ಆರ್ಡರ್ ಕಾಪಿ ತೊಗೊಂಡು ರಿಟರ್ನ್ ನಾವು ರಾಂಚಿ ಹೋಗ್ತೀವಿ. ರಾಂಚಿ ಹತ್ರ ಹಟಿಯಾ ಅಂತ DRM ಆಫೀಸ್ ಐತೆ, ಅಲ್ಲಿಂದ 7 ಕಿಲೋಮೀಟ್ರು. ಅದ್ರ ಪಕ್ಕದಲ್ಲಿ ಒಂದು ರನ್ನಿಂಗ್ ರೂಮ್ ಅಂತ ಐತೆ ಸರ್. ಅದ್ರ ಪಕ್ಕದ DRM ಆಫೀಸ್ ಕ್ವಾರ್ಟರ್ಸ್ ಅಲ್ಲಿ, ಅದು 30 ಎಕರೆ ಜಾಗ ಅದು ಬಂದು. ಅಲ್ಲಿ ಏನು ಮಾಡ್ತಾರೆ ಸರ್, ನಮಗೆ ಜಾಯ್ನಿಂಗ್ ತೊಗೋತಾರೆ. ಆಯಿತು ಜಾಯ್ನಿಂಗ್ ಆಗೈತೆ, ನೀವು ಅಕೌಂಟ್ ತೊಗೊಂಬರ್ರಿ ಅಂತ ಒಂದು ಆರ್ಡರ್ ಕಾಪಿ ಜೆರಾಕ್ಸ್ ತೊಗೊಂಡು ಹೋಗಿ ನಾನು SBI ಬ್ಯಾಂಕಿಗೆ ನಾನೇ ಹೋಗ್ತೀನಿ ಸ್ವತಃ SBI ಬ್ಯಾಂಕಿಗೆ ಹೋದ್ಮೇಲೆ ಅಲ್ಲಿ ಅಕೌಂಟ್ ತೆಗಿತಾರೆ. ನಮ್ಮದು ಅಕೌಂಟ್ ತೆಗೆದ್ಮೇಲೆ ನಮಗೆ ATM ಮತ್ತು ಚೆಕ್ ಬುಕ್ಕು ಎಲ್ಲ ಅಲ್ಲೇ ಕೊಡ್ತಾರೆ ಅವರು. ಆಮೇಲೆ ಅದ ನಂತರ ಆಯಿತು ನಿಮ್ಮ ಟ್ರೈನಿಂಗ್ ಚಾಲು ಆಗೈತೆ ಬರ್ರಿ ಅಂತ ಟ್ರೈನಿಂಗ್ ಕರೀತಾರೆ. ಆಯ್ತು ಸರಿ ಅಂತ ಸರ್ ಅಂದ್ರೆ ಎಲ್ಲಿ ಅಂದರೆ ಕ್ವಾರ್ಟರ್ಸಲ್ಲಿ ಅಲ್ಲೇ DRM ಆಫೀಸ್ನಾಗೆ ಸಂಬಳ ಸಹಿತ ಹಾಕಿದಾರಂತೆ. ಸಂಬಳನೂ ಹಾಕಿದ್ದಾರೆ ಸರ್. ನನಗೆ ಒಬ್ಬನಿಗೆ ಸಂಬಳ ಹಾಕಿಲ್ಲ ಸರ್. ಟೋಟಲ್ 9-10 ತಿಂಗಳು ಸ್ಯಾಲ್ರಿ ಆಗೈತೆ ಹುಡುಗರದು. ಯಾವ ಹುಡುಗರು ಮುಂದೆ ಬರ್ತಾ ಇಲ್ಲ. ಹುಡುಗರು ಇರೋದು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು ಮತ್ತು ಬೆಂಗಳೂರು, ಕೇರಳ ಹುಡುಗರು ಇದ್ರು ಸರ್. ನಾವಿರೋದು 200-300 ಜನ ಹುಡುಗರು ಇದ್ರು ಸರ್. ಇದಕ್ಕೆ ಯಾರು ಬರ್ತಾ ಇಲ್ಲ ಸರ್, ಮುಂದೆ ಬರ್ರಿ ಅಂದರೆ. ಫ್ರಾಡ್ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗಿರ್ಬೋದು ಇದು ಸರ್? ನನ್ನ ಅಂಜು ಮಟ್ಟಿಗೆ ನಾನು ಕರ್ನಾಟಕದಿಂದ ನಾನು ಏನೋ ಒಂದು ಚೆಕ್ ಮಾಡಿದ್ರೆ ನಮ್ಮ ಬಿಜಾಪುರದ 20 ಕೋಟಿ ಮೇಲೆ ಐತೆ ಸರ್. ನಂದು ನಾನು ಕೊಡಿಸಿದ್ದು, ನಾನು ಹುಡುಗರಿಂದ ಕೊಡಿಸಿದ್ದು, ನಾನು ₹1 ಯಾವುದು ತೊಗೊಂಡಿಲ್ಲ. ಹೋಯ್ತೆಲ್ಲ ನನ್ನ ಬಳಿ ಪ್ರೂಫ್ ಐತೆ. ನಾನು ಏನು ಮಾಡಿದ್ದೀನಿ, ಅವನು ಯಾರು ಹುಡುಗರು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ, ನಾನು ಅವ್ರ ಅಕೌಂಟಿಗೆ 8,56,00,000 ಚಿಲ್ಲರೆ ಹಾಕಿದ್ದೀನಿ ಸರ್. ಇಲ್ಲಿ ತನಕ ನೀವು ಒಂದಿಷ್ಟು ಹುಡುಗರ ಸೇರಿಸ್ಬಿಟ್ಟಿದ್ದೆ ನಂಬಿ 76 ಜನ ಸೇರಿಸಿದ್ದೀನಿ ಸರ್. ಹುಡುಗರನ್ನ 76 ಹುಡುಗರು ಸೇರಿಸಿದ್ದೀನಿ. ಮತ್ತು ನಾನು ಎಲ್ಲ ಆದಮೇಲೆ ನನಗೆ ಕಂಪ್ಲೇಂಟ್ ಮಾಡೋಕ್ಕೂ ಬಿಜಾಪುರಕ್ಕೆ ಬರ್ಕೊಡ್ತಾ ಇಲ್ಲ ನನಗೆ ಯಾರು. ಯಾಕೆ ಕಂಪ್ಲೇಂಟ್ ಮಾಡ್ತೀನಿ ಅಂದರೆ, ಇಲ್ಲ ನೀವು ಕಂಪ್ಲೇಂಟ್ ಮಾಡಿ ಗುಂಡಾಗಳು ಅವರು ಇವ್ರ ಕಡೆ ಹೆಚ್ಚಿಸಿ ನಮಗೆ ದುಡ್ಡು ವಸೂಲಿ ಮಾಡೋದು, ಲಾಜಿನ ಬಾಡಿಗೆ ಕೊಡೋದು, ರೂಢ ಹಾಕೋದು, ರೂಮಲ್ಲಿ ಕುಡಿಸ್ಕೋದು, ಅವ್ರು ಯಾರು ಮಾಡ್ತಾರೋ ಹಿಂದೆ ನನಗೆ ಗೊತ್ತಿಲ್ಲ ಸರ್. ನನಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಆದರೆ 3 ದಿನದಿಂದ ನಮಗೆ ಒಬ್ರು ಯಾರೋ ಹೈಯರ್ ಆಫೀಸರ್ ಒಬ್ಬರು ಇಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. 3 ದಿನದಿಂದ ನಂದು ಒಂದು NCR ಆಗೈತೆ. ಆದರೂ ಇವತ್ತು ಕಂಪ್ಲೇಂಟ್ ಆಗೈತೆ. ಆದರೂ ಮತ್ತೆ ನಿನ್ನೆ ರಾತ್ರಿ ಒಬ್ರು ಫೋನ್ ಮಾಡಿ, ಇಲ್ಲ ನೀನು ಹಿಡ್ಕೊಂಡು ಹೊಲಕ್ಕೆ ಬರ್ತಾ ಇದ್ದೀವಿ, ನಿನ್ನ ಮನೇಲಿದ್ದರೆ ನಿನ್ನ ಹೆಂಡರು ಮಕ್ಕಳು ನಿನ್ನ ಅಣ್ಣ ತಮ್ಮಂದಿರು ಯಾರೇ ಇರಲಿ ಎಲ್ಲರನ್ನ ನಾವು ಹೊಡೆದು ಹೋಗಿತೀವಿ, ನೀನು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಬೆದರಿಕೆ ಬರ್ತಾ ಇದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.